ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕಾಗಿಲ್ಲ. ಆಲ್ರೆಡಿ ಸಾಯಂಕಾಲ ಆಗಿದೆ, ಇವಾಗ 6 ಗಂಟೆ 6 ಬೆಳಕು ನೋಡಿದ್ರೆ ಗೊತ್ತಾಗ್ತಾ ಇದೆ. ನನ್ನ ಮೈಕು ಕೂಡ ಕೈ ಕೊಟ್ಟಿದೆ, ಅಂದರೆ ಚಾರ್ಜ್ ಹಾಕಿಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಚಾರ್ಜ್ ಇಲ್ಲ, ಇವಾಗ ನೋಡ್ಕೊಳ್ತಾ ಇದ್ದೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಒಮ್ಮೆ ಒಂದೇ ರೀತಿಯಲ್ಲಿ ಬರುವಂಥ ಪ್ರಶ್ನೆ, ಸುಮಾರು 7 ತಿಂಗಳಿಂದ ಕೆಲವು ನಡೆದಂತಹ ನನ್ನ ಬದುಕಿನಲ್ಲಿ ನಡೆದಂಥ ದುರ್ಘಟನೆಯ ಬಗ್ಗೆ. ರಾಯರ ಭಕ್ತೆ ನೀವು, ರಾಯರ ಸೇವೆ ತುಂಬ ಮಾಡಿದ್ದೀರಿ, ತುಂಬ ಜನರ ಕೈಲಿ ರಾಯರ ಸೇವೆ ಮಾಡಿಸಿದ್ದೀರಿ. ನೀವು ನಂಬೋದಿಲ್ಲ, ಏಕಾದಶಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದಂಥ ಕಾಲ 5 ವರ್ಷದ ಹಿಂದೆ ಏಕಾದಶಿಯ ಬಗ್ಗೆ ನನ್ನ ಚಾನಲ್ ಮೂಲಕ ಹೇಳಿ ಎಷ್ಟೋ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಏಕಾದಶಿ ವ್ರತನ ಆಚರಣೆ ಮಾಡೋ ರೀತಿ ನಾನು ಚಾನಲ್ ಮೂಲಕ ಹೇಳಿ ವ್ರತನ ಆಚರಣೆ ಮಾಡಿಸಿದ್ದೀನಿ. ಎಷ್ಟೋ ಸರಳವಾದ ರಾಯರ ಮಹಿಮೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ಮುಂಚಿತವಾಗಿ ರಾಯರ ಅನುಷ್ಠಾನಗಳನ್ನ ಹೇಳಿಕೊಟ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿದ ನಿಮ್ಮೆಲ್ರಿಗೂ ಕೂಡ ರಾಯರು ಅನುಗ್ರಹ ಮಾಡಿರೋದನ್ನು ನಾನು ಕೇಳಿದ್ದೀನಿ. ಅದನ್ನು ನಿಮ್ಮ ಮುಂದೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಸಹಸ್ರಾರು ಮಹಿಮೆಗಳನ್ನ. ಹಿಂಗಿದ್ದಾಗ ನನ್ನ ಬದುಕಿನಲ್ಲಿ ನಡೆದಂತಹ ಬೇಡವಾದ ಒಂದು ದುರ್ಘಟನೆಗಳು ನಡೆಯಿತು. ಆಗ ಎಷ್ಟೋ ಹೆಣ್ಮಕ್ಳು ಗಂಡ್ಮಕ್ಳು ಸಹ ಕೇಳಿದ್ದು, ಅಕ್ಕ ನಿಮಗೆ ಈ ಥರ ಆಯ್ತಲ್ಲ, ಯಾಕೆ ಹಿಂಗೆ ರಾಯರು ನಿಮಗೆ ಈ ಥರ ಮಾಡಿಬಿಟ್ರು, ಯಾಕೆ ಏನು ಅಂತ ಹೇಳಿ ಇಂಥ ಕಮೆಂಟ್ಗಳನ್ನೇ ಹೆಚ್ಚಿಗೆ ನಾನು ನೋಡಿದ್ದು ಕೇಳಿದ್ದು. ಅದ್ರ ಬಗ್ಗೆ ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು. ಏನೆಲ್ಲ ಘಟನೆಗಳು ನಡೀತು, ಯಾವ ರೀತಿ ನಡೀತು, ರಾಯರು ನನ್ನನ್ನು ಯಾವ ರೀತಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನೆಲ್ಲ ಕೂಡ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೋಬೇಕು. ಈ ಥರ ಒಂದು ನನ್ನ ಬದುಕಿನ ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನೋದಾದರೆ ನೀವು ಕಮೆಂಟ್ ಮಾಡಬೇಕು. ಇಲ್ಲ ಹೇಳಿ ಅಕ್ಕ ಈ ಥರ ಬೇಕು ನಮಗೆ, ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಹತ್ರ ಹೇಳ್ಕೊಳ್ಳಿ ಅನ್ನೋದಾದರೆ ಖಂಡಿತ ಹೇಳ್ಕೊಳ್ತೀನಿ. ಇಲ್ಲಿಗೆ ಅಂದರೆ 7ರಿಂದ 8 ತಿಂಗಳಲ್ಲಿ ನಡೆದಂತಹ ನನ್ನ ಬದುಕಿನಲ್ಲಿ ನಡೆದಂತಹ ಕಹಿ ಘಟನೆಗಳು, ನಾನು ಪಟ್ಟಂಥ ಆ ನೋವು, ರಾಯರು ನನಗೇನೆಲ್ಲ ಸೂಚನೆ ಕೊಟ್ಟರು, ಇದನ್ನೆಲ್ಲ ಸಹ ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡಬಹುದು, ನಿಮಗೆ ಆ ವಿಡಿಯೋ ನೋಡಬೇಕು ಅನಿಸುತ್ತಾ, ನನ್ನ ಮನದಾಳ ಮಾತನ್ನು ನೀವು ಕೇಳಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಳ್ತೀನಿ. ರಾಯರ ಮಕ್ಕಳಿಗೆ, ರಾಯರ ಭಕ್ತರಿಗೆ ಗೊತ್ತು ರಾಯರು ಅಂದರೆ ಏನು ಅಂತ ಹೇಳಿ, ಆಯಿತಾ. 5 ವರ್ಷ ನನ್ನ ಚಾನಲ್ ಒಡನಾಟದ ಸಮಯದಲ್ಲಿ ನೂರಾರು ಸಾವಿರಾರು ಹೆಣ್ಮಕ್ಳು ರಾಯರ ವ್ರತಗಳನ್ನ ಮಾಡಿ ಅವ್ರಿಗಾದಂಥ ಅದ್ಭುತ ಮಹಿಮೆಗಳನ್ನ ನನ್ನ ಚಾನಲ್ ಮೂಲಕ ಶೇರ್ ಮಾಡ್ಕೊಂಡಿದ್ರು. ಇಷ್ಟೆಲ್ಲ ನಿಮ್ಮ ಕಡೆಯಿಂದ ವ್ರತ ಹೇಳ್ಕೊಟ್ಟಿದ್ದೀರಿ. ನೀವು ಹೇಳ್ಕೊಡುವಂಥ ವ್ರತದಲ್ಲಿ ಒಂದು ತೂಕ ಇರುತ್ತೆ, ಒಂದು ಸರಳತೆ ಇರುತ್ತೆ. ಹಿಂಗಿದ್ಮೇಲೆ ನಿಮ್ಗೆ ಯಾಕೆ ಈ ಥರ ಆಯಿತು ಅಂತ ಕೇಳ್ತಾ ಇದ್ದೀರಲ್ವಾ. ಅದ್ರ ಬಗ್ಗೆ ನಾನು ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ, ಆಯಿತಾ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೈಕ್ ಬೇರೆ ಇಲ್ಲ, ಇಲ್ಲಿ ಸಿಕ್ಕಾಬಟ್ಟೆ ಶಬ್ದ ಮಾಲಿನ್ಯ ಅಂತೂ ಇದೆ. ಅದರಿಂದ ಈ ವಿಡಿಯೋ ಇಷ್ಟನ್ನು ಮಾತ್ರ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅತಿ ಹೆಚ್ಚು ಕಮೆಂಟ್ಗಳನ್ನ ಗಮನಿಸ್ತೀನಿ ನಾನು. ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹೇಳ್ಕೊಳ್ಳಿ ಅಂತ ನೀವು ಹೆಚ್ಚು ಕಮೆಂಟ್ ಬಂದಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂತ್ಕೊಂಡು ನನ್ನ ಮನದಾಳ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತ ಸೂರ್ಯಚಂದ್ರರಷ್ಟೇ ರಾಯರಿದ್ದಾರೆ. ವಿಧಿಯ ಬರಹಕ್ಕೆ ನಾವೆಲ್ಲರೂ ಚಿಕ್ಕವರು, ನಾವೆಲ್ಲರೂ ತಲೆ ಬಾಗಬೇಕು. ಈ ನಡುವೆ ನಮ್ಮ ಬದುಕಿನಲ್ಲಿ ನಾವು ಏನನ್ನು ತೋರಿಸ್ಕೊಳ್ತೀವಿ, ನಾವು ಮೌನ ಆದಾಗ ನಮ್ಮ ದೈವ ನಮ್ಮ ಬದುಕನ್ನು ಬರೀತಾರೆ. ಅದು ಹೇಗೆ ಅಂತ ಹೇಳಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಮ ಕಮೆಂಟ್ಗಳು ಹೆಚ್ಚಿಗೆ ಬಂದರೆ, ಆಯಿತಾ. ನಿಮ್ಗೆ ಬೋರ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಬರಲಾ, ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ಶುಭ ಸಂಜೆ. ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಯಾರು ಮೊದಲ ಬಾರಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ
ವಿಡಿಯೋನ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖಂಡಿತ ಈ ನಿಮ್ಮ ಚಾನಲ್ಗೆ ಸರಿತಾ ಸನ್ನಿಧಿ ಲಾಗ್ಸ್ಗೆ ಖಂಡಿತ ಬೇಕು. ನಿಮ್ಮ ಪ್ರೀತಿಯ ಸಪೋರ್ಟ್ ಅಂದರೆ ಸಬ್ಸ್ಕ್ರೈಬ್ ಮೂಲಕ, ನಿಮ್ಮ ಪ್ರೀತಿಯ ಕಮೆಂಟ್ಗಳ ಮೂಲಕ ನನಗೆ ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗಬೇಕು. ಆಯಿತಾ? ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.